ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, ಇವತ್ತು ಒಬ್ಬಟ್ಟು ಮಾಡ್ತಾ ಇದ್ದೀನಿ. ನಿನ್ನೆ ಆಯುಧ ಪೂಜೆ ದಿನ ಒಬ್ಬಟ್ಟು ಏನು ಮಾಡಲ್ಲ, ಹಂಗಾಗಿ ಇವತ್ತು ಒಬ್ಬಟ್ಟು, ಅನ್ನ, ಸಾಂಬಾರು, ಹಾಗೆ ಕಡಲೆಬೇಳೆ, ವಡೆ, ಹಾಗೆ ಕೋಸಂಬರಿ ಇಷ್ಟೇ ಮಾಡೋದು. ಇನ್ನು ಬೇಗ ಬೇಗ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಫಿಲಮ್ಗೆ ಹೋಗೋಣ ಅಂದ್ಕೊಂಡಿದ್ವಿ. ಕಾಂತಾರ ರಿಲೀಸ್ ಆಗಿದೆ ಇವತ್ತೇ, ಹಂಗಾಗಿ ನಮ್ಮ ಮನೆಯವರು ಫಿಲಮಿಗೆ ಕೂಡ ಬುಕ್ ಮಾಡಿದ್ದಾರೆ. ಹಬ್ಬದ ಅಡುಗೆ ಏನೇನಿದೆ ಎಲ್ಲ ಫುಲ್ ಮಾಡಿ, ಹಾಗೆ ಎಡೆ ಮಾಡಿ ಊಟ ಕೂಡ ಅದನ್ನೇ ಮಾಡ್ಕೊಂಡು ಹೋಗೋಣ ಅಂತ. ಮತ್ತೇನು ತಿಂಡಿ ಮಾಡೋಕ್ಕೆ ಹೋಗಿಲ್ಲ ನಾನು. ಬನ್ನಿ ಫ್ರೆಂಡ್ಸ್, ಈಗ ಆಲ್ರೆಡಿ ನನ್ನ ಮಗಳೇ ಬೇಗ ಬೇಗ ಸ್ನಾನ ಮಾಡಿಕೊಂಡು ಬೇಳೆಗೆ ಅನ್ನಕ್ಕೆಲ್ಲ ಇಟ್ಟಿದ್ಲು. ಈಗ ನಾನು ಬೇಳೆ ಎಲ್ಲ ಆಯಿತು, ಒಬ್ಬಟ್ಟು ಕೂಡ ಮಾಡ್ತಾಯಿದ್ದೀನಿ ನೋಡ್ಬೋದು. ಸಾಂಬಾರು ಕೂಡ, ಒಬ್ಬಟ್ಟು ಸಾರು ಕೂಡ ಆಯಿತು, ಅನ್ನನೂ ಆಯಿತು, ಕೋಸಂಬರಿ ಕೂಡ ಮಾಡಿದ್ದೀನಿ. ಇನ್ನೂ ಒಬ್ಬಟ್ಟು ಮಾಡಿ ಕಡಲೆಬೇಳೆ ವಡೆ ಮಾಡಿದರೆ ಮುಗೀತು. ಆಮೇಲೆ ಎಡೆ ಮಾಡಬೇಕು. ಫ್ರೆಂಡ್ಸ್, ನೀವು ಈ ದಸರಾ ಹಬ್ಬನ ಯಾವ ಥರ ಎಲ್ಲ ಆಚರಿಸ್ತೀರಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾವಿಲ್ಲಿ ಬೆಂಗಳೂರಲ್ಲಿ ನಾರ್ಮಲಾಗಿ ಮನೆಯಲ್ಲೇ ಹಬ್ಬದ ಅಡುಗೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಊಟ ಮಾಡ್ತೀವಿ. ಇದು ಇಷ್ಟಕ್ಕೆ ಹಬ್ಬ. ನಮ್ಮ ಕಡೆ ಎಲ್ಲ ಹಬ್ಬನ ಬನ್ನಿ ಅಂತೀವಿ ನಾವು. ಬನ್ನಿ ಕೊಟ್ಟು ಬಂಗಾರದಂಗೆ ಇರೋಂಥ ಈ ದಸರಾ ಹಬ್ಬ ತುಂಬಾ ಗ್ರ್ಯಾಂಡಾಗಿ ಆಚರಿಸ್ತೀವಿ ನಮ್ಮ ಕಡೆ. ದೊಡ್ಡವರಿಗೆಲ್ಲ ಬನ್ನಿ ಕೊಟ್ಟು ಕಾಲು ಮುಗಿಯೋದು, ಬನ್ನಿಯಲ್ಲಿ ರೊಕ್ಕ ಇಟ್ಟು ಕೊಡ್ತಾರೆ, ಕೊಟ್ಟು ಕಾಲು ಮುಗಿಬೇಕು. ಆ ಥರ ಹಬ್ಬ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಒಬ್ಬಟ್ಟು ಮಾಡಿದ್ದೀನಿ, ತೋರಿಸಿದ್ದೀನಿ ಕೂಡ ನಿಮಗೆ. ಆಯಿತು, ಇನ್ನೂ 2 ಒಬ್ಬಟ್ಟಿದೆ, ಮಾಡಿ ಸ್ವಲ್ಪ ವಡೆ ಹಾಕಿ ಎಡೆ ಮಾಡೋದಷ್ಟೇನೆ. ಒಂದೊಂದು ಊರ ಕಡೆ ಒಂದೊಂದು ಥರ ಆಚರಣೆ ಇರುತ್ತೆ. ನಮ್ಮ ಕಡೆ ಈ ಹಬ್ಬ ತುಂಬಾ ಚೆನ್ನಾಗಿರುತ್ತೆ. ನಾನು ಮದುವೆ ಆದಮೇಲೆ 1 ವರ್ಷ 2 ವರ್ಷ ಅಷ್ಟೇ ಇದ್ದಿದ್ದು ಈ ದಸರಾ ಟೈಮಲ್ಲಿ ಊರಲ್ಲಿ. ಪ್ರತಿ ವರ್ಷ ಇಲ್ಲೇ ಬೆಂಗಳೂರಲ್ಲೇನೆ ಆಚರಿಸಿದ್ದು. ಒಂದು ಸರಿ ನಾವು 2 ವರ್ಷದ ಹಿಂದೆ ಮೈಸೂರಿಗೆ ಹೋಗಿದ್ವಿ, ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ರು. ತುಂಬಾ ಚೆನ್ನಾಗಾಗುತ್ತೆ ಅಲ್ಲಿ ಕೂಡ. ಫ್ರೆಂಡ್ಸ್, ಅದೇ ಥರ ನಮ್ಮ ಆನೇಕಲ್ಲಲ್ಲಿ ಕೂಡ ದಸರಾ ಹಬ್ಬ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರೆ. ನಾನು 1 ವರ್ಷ ನಮ್ಮ ಫ್ರೆಂಡ್ ಎಲ್ಲ ಹೋಗಿದ್ವಿ. ತುಂಬಾ ಚೆನ್ನಾಗಿರುತ್ತೆ. ಯಾರಿಗಾದರೂ ಮೈಸೂರಿಗೆ ಹೋಗಿ ನೋಡೋಕ್ಕಾಗಿಲ್ಲ ಅಂದರೆ ನಮ್ಮ ಆನೇಕಲ್ಲಿಗೆ ಬಂದು ಈ ದಸರಾ ಹಬ್ಬನ ಕಣ್ತುಂಬಿಸ್ಕೊಳ್ಳಿ, ಯಾಕಂದರೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇವತ್ತು ನಾನು ನಮ್ಮನೆಯವರಿಬ್ಬರು ಹೊರಟಿದ್ದೀವಿ. ಫ್ರೆಂಡ್ಸ್, ಅಡುಗೆ ಎಲ್ಲ ಆಯಿತು ನೋಡ್ಬೋದು, ಪೂಜೆ ಕೂಡ ಆಗಿದೆ. ಈಗ ಎಡೆ ಮಾಡಿ देवराज सेव्यमान पावनं कृपङ्कजं व्यालयज्ञसूत्रबिन्दुशेखरं कृपाकरं नारदादियोगिवृन्दवन्दितं दिगम्बरं काशिकापुराधिनाथ कालभैरवं भजे। भानुकोटिभास्वरं भवाब्धितारकं परं नीलकण्ठमीप्सितार्थदायकं त्रिलोचनं कालकालमम्बुजाक्षमक्षिशूलमक्षरं काशिकापुराधिनाथ कालभैरवं भजे। ಫ್ರೆಂಡ್ಸ್, ನಾವೀಗ ರೆಡಿಯಾಗಿ ಕಾಂತಾರ ಚಾಪ್ಟರ್ 1 ಮೂವಿಗೆ ಹೋಗ್ತಾ ಇದ್ದೀವಿ. ಮೂವಿ ಟೈಮಿಂಗ್ಸ್ ಬಂದು 11:45ಕ್ಕೆ ಬುಕ್ ಮಾಡಿದ್ದಾರೆ ನಮ್ಮ ಮನೆಯವರು. ಹಬ್ಬದ ದಿನ ಬೇರೆ, ಹಬ್ಬದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ. ನೋಡ್ಬೋದು, ನಾನು ನಮ್ಮ ಮನೆಯವರು, ನನ್ನ ಮಗಳು. ಟೈಮ್ ಆಗ್ತಾ ಇದೆ. ನಾವಿವತ್ತು ಕಾಂತಾರ ಮೂವಿಗೆ ಹೋಗ್ತಾ ಇದ್ದೀವಿ. ಪಾರ್ಟ್ 2 ಚಾಪ್ಟರ್ 1 ಅದು ಕಾಂತಾರ, ಇದು ಕಾಂತಾರ 1. ಹೌದಾ ರೀ? ಇನ್ನ 2 ಬರುತ್ತೆ, ಇನ್ನೊಂದು 2 ವರ್ಷ. ಹೌದಾ? ಓಕೆ. ತುಂಬ ಎಕ್ಸೈಟ್ ಆಗಿದ್ದೀವಿ. ಇದು ಯಾವ ಥರ ಇರುತ್ತೆ, ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಅಲ್ಲ ರೀ ಆಚೆಡಿ? ಹೌದು.
ಹೇಗಾಯ್ತಮ್ಮ ಹಬ್ಬ ದಸರಾ? ಚೆನ್ನಾಗಾಯ್ತು. ಇನ್ನೂ ಈಗ ಅರ್ಧ ಆಫ್ ಆಗಿದೆ, ಇನ್ನೂ ಒಂದು ಆಫ್ ಇದೆ. ಬೆಳಿಗ್ಗೆ ಇನ್ನ ಆಫ್ ಈ ಸಾಯಂಕಾಲ ಬನ್ನಿ ಕೊಡೋದು ಅದಿದೆ. ಈಗ ಬೆಳಿಗ್ಗೆ ಪೂಜೆ ಆಯಿತು, ಹಾಗೆ ಊಟ ಆಯಿತು, ಹಬ್ಬದ ಊಟ. ಡೈರೆಕ್ಟ್ ಊಟನೇ ಮಾಡಿದ್ವಿ, ತಿಂಡಿ ತಿನ್ನಲಿಲ್ಲ. ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಫಿಲಮ್ಗೆ ಹೋಗಿ ಬಂದು ಸಾಯಂಕಾಲ ಒಂದು ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ನಮ್ಮ ಮನೆಯವ್ರು ಕರ್ಕೊಂಡು ಹೋದರೆ ಹೋಗ್ತೀವಿ ಅಲ್ಲ ರೀ. ಕರ್ಕೊಂಡು ಹೋಗ್ತಾರೆ ಅವರು, ಆಲ್ಮೋಸ್ಟ್ ಟೆಂಪಲ್ಗೆ ಅಂದರೆ ಬರ್ತಾರೆ. ಫ್ರೆಂಡ್ಸ್, ನಾವೀಗ ಬಂದಿರೋದು M5 ಮಾಲ್ಗೆ. M5 ಮಾಲಲ್ಲಿ ರೀಸೆಂಟಾಗಿ ಥಿಯೇಟ್ರ್ ಓಪನ್ ಆಗಿದೆ. 1 ಮಂತ್ ಆಯ್ತು ಅಷ್ಟೇ. ಆಲ್ರೆಡಿ ನಮ್ಮ ಮನೆಯವರು ಬಂದು ಒಂದು ಮೂವಿ ನೋಡೋಗಿದ್ದಾರೆ. ನಾನು ನನ್ನ ಮಗಳು ಫಸ್ಟ್ ಟೈಮ್ ಬಂದಿರೋದು. ಬಟ್ ಮಾಲಿಗೆ ಬಂದೋಗಿದ್ದೀವಿ, ಥಿಯೇಟ್ರಿಗೆ ಫಸ್ಟ್ ಟೈಮು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಹ್ಯಾಂಡ್ ವಾಶಲ್ಲಿ ಆ ಮಿರರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಒಳಗಡೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಥಿಯೇಟ್ರ್ ಒಳಗಡೆ ಬಂದರೆ ಒಳಗಡೆ ಕೂತ್ಕೊಳ್ಳೋಕ್ಕೆ ಸಿಟ್ಟಿಂಗ್ದು ಚೇರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಯುನೀಕ್ ಆಗಿದೆ. ಫ್ರೆಂಡ್ಸ್, ಇಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋ ಲಿಕ್ವಿಡು ಕೂಡ ಇಲ್ಲಿ ಇದೆ. ಇದರಲ್ಲಿ ಲಿಕ್ವಿಡು ನೋಡ್ಬೋದು. ಹಿಂಗ ಜಸ್ಟ್ ಕೈ ಹಿಡಿದ್ರೆ ಸಾಕು ಅದು ಲಿಕ್ವಿಡ್ ಬರುತ್ತೆ, ನೀರಿಂದು. ಹಾಗೆ ಇದು ಒಂಥರ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು ನನಗೆ. ನಾನು ಎಲ್ಲಿ ನೋಡಿರಲಿಲ್ಲ, ಬೇರೆ ಕಡೆ ಇದೇನು, ಬಟ್ ನಾನು ಫಸ್ಟ್ ಟೈಮ್ ನೋಡಿರೋದು. ಕುಡಿಯೋ ನೀರಿಂದಿದ್ದು ತುಂಬಾ ಚೆನ್ನಾಗಿದೆ, ಕ್ಯೂಟಾಗಿ. ಬಟ್ ಇವರು ಇಲ್ಲಿ ಒಂದು ಗ್ಲಾಸ್ ಇಡಬೇಕಾಗಿತ್ತು, ಯಾರಾದರೂ ನೀರು ಕುಡಿಬೇಕಾದ್ರೆ ಗ್ಲಾಸ್. ಫ್ರೆಂಡ್ಸ್, ಕಾಂತಾರ ಮೂವಿ ನೋಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಷ್ಟು ಸರಿ ನೋಡಿದ್ರೂ ಬೇಜಾರಾಗಲ್ಲ. ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನೂ ಯಾರಾದರೂ ಕಾಂತಾರ ಮೂವಿ ನೋಡಿಲ್ಲ ಅಂದರೆ ಹೋಗಿ ಕಾಂತಾರ ಮೂವಿ ನೋಡಿ. ಫ್ರೆಂಡ್ಸ್, ಈಗ ರೆಡಿಯಾಗಿ ನಾನು ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಆನೇಕಲ್ಗೆ.
ಇದು ದಸರಾ ಹಬ್ಬ ಆನೇಕಲ್ಲಲ್ಲಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ, ತುಂಬ ಚೆನ್ನಾಗಾಗುತ್ತೆ ಪ್ರತಿ ವರ್ಷ ಕೂಡ ಅಷ್ಟೇ. ನಾನು ಒಂದ್ಸರಿ ನಮ್ಮ ಫ್ರೆಂಡು ನಾವು ಹೋಗಿದ್ವಿ, ನಮ್ಮ ಮನೆಯವ್ರು ನೋಡಿಲ್ಲ. ಇವತ್ತು ನಮ್ಮ ಮನೆಯವರು ನಾವು ಇಬ್ಬರು ಹೊರಟಿದ್ದೀವಿ. ನನ್ನ ಮಗಳು ಬರ್ತಾ ಇಲ್ಲ, ಅವಳದು ಎಕ್ಸಾಮ್ಸ್ ಇದೆ, ಹಂಗಾಗಿ ಮನೆಯಲ್ಲೇ ಕೂತ್ಕೊತೀನಿ ಅಂದ್ಲು. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಆನೇಕಲ್ಲಲ್ಲಿ ದಸರಾ ಮಹೋತ್ಸವ ಯಾವ ಥರ ಎಲ್ಲ ಆಚರಿಸ್ತಾರಂತ ತೋರಿಸ್ತೀನಂತೆ. ಯಾರು ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಬನ್ನಿ, ಈಗ ನಾನು ಹೋಗ್ತಾ ಇರೋದು ತಿಲಕ ವೃತ್ತ ಆನೇಕಲ್ಗೆ. ತಾಯಿ ಚೌಡೇಶ್ವರಿ ದೇವಸ್ಥಾನ. ತಾಯಿ ಚೌಡೇಶ್ವರಿನ ಅಂಬಾರಿ ಮೇಲೆ ಕುಂದಿರಿಸಿ ಫುಲ್ ಆನೇಕಲ್ ಫುಲ್ ಎಲ್ಲ ಮೆರವಣಿಗೆ ಮಾಡ್ತಾರೆ. ಬನ್ನಿ ಫ್ರೆಂಡ್ಸ್, ಈಗ ಆನೇಕಲ್ಗೆ ಹೋಗ್ತಾ ಇದ್ದೀನಿ. ತುಂಬಾ ರಶ್ ಇರುತ್ತೆ, ಗಾಡಿಗಳೆಲ್ಲ ಒಳಗೆ ಬಿಡಲ್ಲ ಅಂತ ಅಂದರು ನಮ್ಮ ಫ್ರೆಂಡು. ಬಟ್ ಏನು ಹಿಂಗೆ ಅಂತ ಗೊತ್ತಿಲ್ಲ. ಬನ್ನಿ ಹೋಗೋಣ. ಬಾಂಬೆ ಮಿಠಾಯಿ ಬಾಂಬೆ ಮಿಠಾಯಿ ಸಿಗಲ್ಲ ಇದು. ಬಾಂಬೆ ಮಿಠಾಯಿ ಪ್ರತಿ ವರ್ಷ ಇಲ್ಲೇ ಮಾಡ್ತೀರಾ? ಬರ್ತಾ ಇದೆ. ಇದೇ ಊರ? 3 ವರ್ಷ ಆಯ್ತು. ಇಲ್ಲ, ಮಾದಪ್ಪನ ಬೆಟ್ಟ ಅಲ್ಲಿಂದ ಬರ್ತೀವಿ. ಅಲ್ಲಿಂದ ಫಸ್ಟ್ ಬೆಂಗಳೂರಲ್ಲೇ ಐತೆ, ಇವಾಗ ಅಲ್ಲಿ ನಾನು ಇಲ್ಲೆಲ್ಲ ಆನೆಕೆಲ್ಲ ಗೊತ್ತು ನನಗೆ. ನಾವೆಲ್ಲ ಚಿಕ್ಕವರಿದ್ದಾಗ ತಿಂತಾ ಇದ್ವಿ. ಅವಾಗ ಕಲರ್ ಎಲ್ಲ ಹಾಕ್ತಾ ಇದೀವಿ, ಇವಾಗ ಕಲರ್ ಪಿಂಕ್ ಬರೋದು. ಫ್ರೆಂಡ್ಸ್, ಈ ವರ್ಷ ನವರಾತ್ರಿ 9 ದಿನ ಆ ತಾಯಿ ಚೌಡೇಶ್ವರಿ ಯಾವ ಥರ ಎಲ್ಲ ಅಲಂಕಾರ ಮಾಡಿದ್ದಾರೆ ಅಂತ ತೋರಿಸ್ತೀನಂತೆ. ಹೋಗಿ ನೋಡ್ಕೊಂಬನ್ನಿ. ತುಂಬಾ ಚೆನ್ನಾಗಿ ಮಾಡ್ತಾರೆ ಪ್ರತಿ ವರ್ಷ ಕೂಡ. ಬನ್ನಿ ನೋಡ್ಕೊಂಬರೋಣ. ಫ್ರೆಂಡ್ಸ್, ನಮ್ಮ ಆನೇಕಲ್ಲಲ್ಲಿ ಸತತವಾಗಿ 28 ವರ್ಷದಿಂದ ದಸರಾ ಮಹೋತ್ಸವ ತುಂಬ ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ವರ್ಷಕ್ಕಿಂತ ವರ್ಷ ತುಂಬ ಡಿಫ್ರೆಂಟಾಗಿ ಕಾರ್ಯಕ್ರಮಗಳು ಇರ್ತವೆ. ಹಾಗೆ ದಸರಾ ಹಬ್ಬ ಕೂಡ ತುಂಬ ಗ್ರ್ಯಾಂಡಾಗಿ ಆಚರಿಸ್ತಾರಂತ ಹೇಳ್ಬೋದು. ಫ್ರೆಂಡ್ಸ್, ಮಧ್ಯಾಹ್ನ 2 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ತಾಯಿ ಚೌಡೇಶ್ವರಿ ಜಂಬೂ ಸವಾರಿ. ನಾವು ಮಧ್ಯಾಹ್ನನೇ ಬರಬೇಕಾಗಿತ್ತು, ಬಟ್ ಫಿಲಮಿಂದ ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಹಾಗಾಗಿ ಟೈಮ್ ಬಂದು ಈಗ 4:15 ಆಗಿದೆ. ಆಲ್ರೆಡಿ ಆ ತಾಯಿ ಚೌಡೇಶ್ವರಿ ದೇವಿನ ಜಂಬೂ ಸವಾರಿಯಿಂದ ಫುಲ್ ಆನೇಕಲ್ ಫುಲ್ಲು ಸುತ್ತಾಕೊಂಡು ಬರ್ತಾ ಇದ್ದಾರೆ. ಈಗ ಆಲ್ರೆಡಿ ತಿಲಕ ವೃತ್ತದಿಂದ ತಾಯಿ ಚೌಡೇಶ್ವರಿ ದೇವಸ್ಥಾನದಿಂದ ಸ್ಟಾರ್ಟ್ ಆಗಿದೆ. ಈಗಾಗಲೇ ಸ್ಟಾರ್ಟ್ ಆಗಿ 1-2-3 ಅವರ್ಸ್ ಆಯಿತು. ಈಗ ಬಸ್ ಸ್ಟ್ಯಾಂಡ್ ರೋಡ್ ಏನು ಬರುತ್ತೆ ಅಲ್ಲಿಂದನೇ ಆ ತಾಯಿ ದೇವಸ್ಥಾನಕ್ಕೆ ತಲುಪುತ್ತೆ. ಹಾಗಾಗಿ ನಾವು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಫ್ರೆಂಡ್ಸ್, ಇಲ್ಲಿ 2-3 ತಾಸು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೆ. ಈ ಆಂಟಿ ಚೇರ್ ಕೊಟ್ಟಿದ್ರು, ಪಾಪ ಕೂತ್ಕೊಂಡಿದ್ದೆ ಎಷ್ಟೊತ್ತು. ಅವರು ಕೂಡ ಅವರೆಕಾಯಿ ಮಾರ್ತಾಯಿದ್ರು, ಅವ್ರ ಜೊತೆ ನನ್ನೇ ಮಾತಾಡ್ತಾ ಕೂತ್ಕೊಂಡಿದ್ದೆ. ಇಲ್ಲಿ ಲೈನಿಗೆ ನೋಡ್ಬೋದು ಅವರೆಕಾಯಿ, ಹೂವು, ಹಾಗೆ ಪೂಜಾ ಸಾಮಾನು ಎಲ್ಲನೂ ಮಾರ್ತಾರೆ. ನಮ್ಮ ಆನೇಕಲ್ಲಲ್ಲಿ ಹೂವು, ತರಕಾರಿ ಹಾಗೆ ಫ್ರೂಟ್ಸು ತುಂಬ ಫ್ರೆಶ್ ಆಗಿ ಸಿಗುತ್ತೆ. ಡೈರೆಕ್ಟು ರೈತರಿಂದನೇ ಬರುತ್ತೆ ಇಲ್ಲಿಗೆ.
ಫ್ರೆಂಡ್ಸ್, ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕಳಶ, ಕುಂಭ ಹಾಗೂ ಹೋರಿಗಳ ಪ್ರದರ್ಶನ ಹಾಗೂ ಕಲಾ ತಂಡದಿಂದ ಡೊಳ್ಳು ಕುಣಿತ ಪ್ರದರ್ಶನ ಕೂಡ ಇರುತ್ತೆ. ಫ್ರೆಂಡ್ಸ್, ಆನೆ ಹೆಸರು ಬಂದು ಶೇಖರ್ ಅಂತ. ಇದು ಕೊಚ್ಚಿಯಿಂದ ಬಂದಿರೋದು 2ನೇ ವರ್ಷ. ಫ್ರೆಂಡ್ಸ್, ನಮ್ಮ ತಾಯಿ ಚೌಡೇಶ್ವರಿ ಜಂಬೂ ಸವಾರಿ ಇನ್ನೇನು ಬರುವ ಟೈಮ್ ಆಗಿದೆ. ಯಾರು ಎಲ್ಲಿ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ನೋಡ್ಬೋದು ನೀವು ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹೋರಿಗಳ ಪ್ರದರ್ಶನ ನಡೀತಾ ಇದೆ. ಬನ್ನಿ.
ವಯಸ್ಸಿನಲ್ಲಿ ಮಾಡಬೇಕು ಹಂಗ್ಯಾಕಂತೀರಜ್ಜಿ
ಫ್ರೆಂಡ್ಸ್, ನಮ್ಮ ಆನೇಕಲ್ ದಸರಾ ಎಲ್ಲರೂ ನೋಡಿದ್ದೀರಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಹೇಗನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಯಾರು ಎಲ್ಲಿ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋ ನೋಡಿ. ಆ ತಾಯಿ ಚೌಡೇಶ್ವರಿ ಜಂಬೂ ಸವಾರಿ ಯಾರು ಎಲ್ಲಿ ಮಿಸ್ ಮಾಡ್ಕೋಬೇಡಿ. ತುಂಬನೇ ಅದ್ಧೂರಿಯಿಂದ ಈ ದಸರಾನ ಆಚರಿಸಿದ್ರು ಅಂತ ಹೇಳ್ಬೋದು. ನೀವು ಜನಸಾಗರ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಲಕ್ಷಾಂತರ ಜನ ಸೇರಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ. ಫ್ರೆಂಡ್ಸ್, ನನಗಂತೂ ತುಂಬನೇ ಖುಷಿ ಆಯಿತು, ಹಾಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಕುಂಭ, ಕಳಶ, ಊರಿಗಳ ಪ್ರದರ್ಶನ, ಡೊಳ್ಳು ಕುಣಿತ ತುಂಬ ಅದ್ಭುತವಾಗಾಯ್ತು ಅಂತ ಹೇಳ್ಬೋದು. ಮತ್ತೊಂದು ಸರಿ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.